ಆತ್ಮಜನರ ಕನಿದ್ದನೋ ನಗವನಂದಿನಲಿ ನರ ಕಪಾಲವೊಂದರ ಒಳಗೆ ನರಕ ಸದೃಶವಾದಂತಹ ಜೀವನವನ್ನು ನಾನು ಅನುಭವಿಸುತ್ತಾ ಇದ್ದೆ. ಅಂತಹ ನನ್ನನ್ನು ವಸಿಷ್ಠರು ಕೊಂಡು ಹೋಗಿ ಸಾಕಿದ್ರು. ನರಕಾಸುರ ಎನ್ನುವ ನಾಮಕರಣವನ್ನು ಮಾಡಿದರು. ಭೂಮಿಯಲ್ಲಿ ನಾನು ತೆವಳುತ್ತಾ ಇದ್ದ ಕಾರಣ ಭೌಮಾಸುರ ಎನ್ನುವ ಹಾಗೆ ಕರೆದರು. ಏನು ಮಾಡೋಣ, ಅವರ ಆಶ್ರಮದಲ್ಲೇ ಉಳಿಯುವಂತಹ ಯೋಗ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ಅವರ ಶಿಷ್ಯನೋರ್ವನನ್ನು ಕೊಂದೆ ಎನ್ನುವ ಕಾರಣದಿಂದ ಅಲ್ಲಿಂದ ನಾನು ಉಚ್ಚಾಟಿಸಲ್ಪಟ್ಟೆ. ಆಮೇಲೆ ರಕ್ಕಸ ಕುಲಗುರುಗಳಾದಂತಹ ಶುಕ್ರಾಚಾರ್ಯರ ಸಂಪರ್ಕಕ್ಕೆ ಬಂದೆ. ಅವರ ಮಾರ್ಗದರ್ಶನದಂತೆ ನಡೆಯುವುದಕ್ಕೆ ಪ್ರಾರಂಭಿಸಿದೆ. ಚದುರಿ ಹೋಗಿದ್ದಂತಹ ಭೂಗತರಾಗಿದ್ದಂತಹ ರಕ್ಕಸರೆಲ್ಲರನ್ನು ಒಂದುಗೂಡಿಸಿ ಪ್ರಾಜ್ಯೋತಿಷ ಪಟ್ಟಣದಲ್ಲಿ ಭದ್ರವಾದಂತಹ ರಕ್ಕಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ಅಷ್ಟು ಮಾತ್ರವಲ್ಲ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ವಿಶೇಷವಾದವರ ಪ್ರಸಾದವೊಂದನ್ನು ಪಡೆದವರಿದ್ದೇನೆ. ತಂದೆ ತಾಯಂದಿರು ಒಂದಾಗಿ ಆಯುಧಧಾರಿಗಳಾಗಿ ನಿನ್ನೊಂದಿಗೆ ಯುದ್ಧಕ್ಕೆ ನಿಂತಾಗ ನಿನಗೆ ಮರಣ. ಸಂತೋಷದಿಂದ ಒಪ್ಪಿಕೊಂಡೆ. ಕಾರಣ ಮತ್ತೇನುವಲ್ಲ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರಷ್ಟೇ ಹೊರತಾಗಿ ಕೆಟ್ಟ ತಂದೆ ತಾಯಂದಿರಿರುವುದಕ್ಕೆ ಸಾಧ್ಯತೆ ಇಲ್ಲ. ತಂದೆ ತಾಯಂದಿರೇ ಮಗನ ನಾಶವನ್ನು ಬಯಸುತ್ತಾರೆ ಎಂದಾದ್ರೆ ಆ ಮಗನಿಗೆ ಈ ಪ್ರಪಂಚದಲ್ಲಿ ಬದುಕುವಂತಹ ಅಧಿಕಾರವೇ ಇಲ್ಲ. ಸಂತೋಷದಿಂದ ಒಪ್ಪಿಕೊಂಡೆ. ಆಮೇಲೆ ನಾನು ಗೈದಂತಹ ಕಾರ್ಯ ಧರಾಪಾಲಕರ ಗರ್ವವನ್ನು ಮುರಿದೆ. ಅಲ್ಲಿ ಇದ್ದಂತಹ 16,000 ರಾಜಕುಮಾರಿಯರನ್ನು ಬಲಾತ್ಕಾರವಾಗಿ ಎಳೆತಂದು ರಾಜ್ಯೋತಿಷದ ಸೆರೆಮನೆಯಲ್ಲಿ ಇರಿಸಿದ್ದೇನೆ. ಉದ್ದೇಶ ಒಂದೇ, 16,000 ಹೆಣ್ಣು ಮಕ್ಕಳನ್ನು ಮದುವೆ ಆಗಬೇಕು ಎನ್ನುವುದು. ಆದ್ರೆ ಏನು ಮಾಡೋಣ, ಒಂದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಎನ್ನುವಂತಹ ಉದ್ದೇಶ ನನ್ನದು. ಅಂತಹ ಮುಹೂರ್ತ ಇದುವರೆಗೆ ಸನ್ನಿಹಿತವಾಗಲಿಲ್ಲ. ಈ ಮಧ್ಯೆ ದೇವಮುನಿಗಳಾದಂತಹ ನಾರದರ ಆಗಮನವಾಯಿತು. 16,000 ಹೆಣ್ಣು ಮಕ್ಕಳಲ್ಲಿ ನಿನ್ನ ಯೋಗ್ಯತೆಗೆ ಸರಿಯಾದಂತಹ ಹೆಣ್ಣಿಲ್ಲ. ದೇವೇಂದ್ರನ ಮಡದಿಯಾದಂತಹ ಶಚಿ ನಿನ್ನವಳಾದ್ರು ಎಂದಾದ್ರೆ ನಿನಗೆ ಪೂರ್ಣತೆ ಬರುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ಹೇಳಿದ್ದಾರೆ. ಹಾಗಿದ್ರೆ ದೇವಲೋಕ ಸ್ವಾಧೀನ ಮಾಡಬೇಕು. ದೇವೇಂದ್ರನ ಮಡದಿ ಪುಲಾಮಜೆ ನನ್ನವಳಾಗಬೇಕು. ಯಾರಲ್ಲಿ ಮಂತ್ರಿ ಸೇರ
ಬೇಡದಿರುವಳು ನೀವಿನ ಮಂತ್ರೀಶ ಹೊಡೆದವರಗಳಿಗೆ ಒದಗಿಕೊಂಡಿದ್ದೇನೆ. ಶುಭವಾಗಲಿ. ಭೂಮಿಯಲ್ಲಿ ಹುಟ್ಟಿದವರಲ್ಲ ಬಹುಮರೆ, ಆದರೆ ನಾನು ಆರ್ವರೇ ಭೂಮ ಎನ್ನುವ ನೆಗರ್ತಕ ಭಾಜನರಾದಂತಹ ನರಕಾಸುರ ಪ್ರಭುಗಳು ನೀವಿದ್ದೀರಿ. ನಿಮ್ಮ ಅನುವರ್ತಿಗಳಾಗಿ ಅನುಯಾಯಿಗಳಾಗಿ ನಾವೇ ಧನ್ಯರು ಎಂದು ಹೇಳಿದರು ಅತಿಶಯೋಕ್ತಿಯಲ್ಲ. ಇಂದಿನ ದಿವಸ ಸಭಾ ಮಧ್ಯೆಗೆ ನಮ್ಮನ್ನು ಕರೆಸಿದರಲ್ಲ, ಏನ ಕಾರಣ? ನಾರದ ಮಹರ್ಷಿಗಳ ಅಭಿಮತ ದೇವೇಂದ್ರನ ಮಡದಿಯಾದಂತಹ ಶಚಿ ನನ್ನವಳಾಗಬೇಕು. ಆಜ್ಞಾಪಿಸಿದ ಕ್ಷಣ ದೇವೇಂದ್ರ ತನ್ನ ಹೆಂಡತಿಯನ್ನು ನನಗೆ ತಂದು ಕೊಡುವುದಕ್ಕೆ ಸಾಧ್ಯವಿಲ್ಲ. ದೇವಲೋಕ ಸ್ವಾಧೀನ ಮಾಡಬೇಕು. ಆ ಮೂಲಕವಾಗಿ ಶಚಿಯನ್ನು ಆಳಬೇಕಾಗಿದೆ. ಏನು ನಿಮ್ಮ ಅವಸರದ ಕರೆ ತಿಳಿಯಿತು. ಪ್ರಭುವೇ, ಸ್ವರ್ಗದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ನನಗೊಂದು ಯೋಚನೆ ಇತ್ತು. ಒಮ್ಮೆ ಸ್ವರ್ಗವನ್ನು ಏರಬೇಕು, ಇಂದ್ರಾದಿ ಸುಮರಸರನ್ನೆಲ್ಲ ಬಡಿದು ಓಡಿಸಬೇಕು, ಸುರ ಗದ್ದಿಗೆಯಲ್ಲಿ ನೀವು ಕುಳಿತುಕೊಳ್ಳುವಂತ ಚಂದವನ್ನು ನೋಡ್ಬೇಕೆಂದು. ಹಾಗೆ ಇದೊಂದು ಸುಸಂದರ್ಭ ಕೊಡಿ ನಮಗೆ. ನನಗೆ ಸ್ವರ್ಗದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕಿಂತಲೂ ನನ್ನ ತೊಡೆಯ ಮೇಲೆ ಶಚಿ ಕುಳಿತುಕೊಳ್ಳಬೇಕು. ಬೇಕಾದವಳು ಶಚಿ. ಅದು ನೀವು ಯೋಚಿಸಬೇಕಾದುದಿಲ್ಲ. ಎನಗೊಂದಪ್ಪಣೆಯನ್ನು ಕೊಡಿ. ಇಂದ್ರ ನರಸಿಯನ ತರ ತರದೆ ಹಿಡಿದಿರಿಸಿ ನಮಗೆ ನಿಮಗೆ ಸಾಮರ್ಥ್ಯ ಇದೆ. ಹಾಗೆಂದು ನಿಮ್ಮನ್ನು ಮಾತ್ರ ಕಳುಹುವುದಲ್ಲ, ನಾನು ದೇವಲೋಕಕ್ಕೆ ಬರ್ತೇನೆ. ವಿಚಾರಿಸಿ ಕಳುಹಿಸಿ ಬಿಡಿ. ಎಂತ ಹೋಗಿದೆ ಹೋಗಿದೆ ಹೋದದ್ದು ದೇವಲೋಕದಲ್ಲಿ ಇರ್ತದೆ, ಹೋಗುವುದೆಲ್ಲ ಅದು ಭೂಲೋಕದಲ್ಲಿ. ಮತ್ತೆ ನೋಡು, ಬಿಡುಗಣ್ಣ ಇವ ಕಣ್ಣು ಬಿಟ್ಟ ಹಾಗೆ ಉಂಟು. ಹೌದು, ಹಾಗೆ ನಾವು ಆರ್ಭಟೆ ಹಾಕುವುದು ಹೇಗೆ? ಏರು ಹಾದಿಯಲ್ಲಿ ಗಾಡಿ ಹೋದಾಗ ಆಗಬೇಕು. ಕೇಳಲಿಕ್ಕೆ ಬಹಳಷ್ಟು ಅಪರೂಪವಾಗಿದೆ. ಪರಂಪರೆ ಪರಂಪರೆ. ನನಗೆ ಕಿವಿ ಕೇಳ್ತದೆ, ನೀವು ಸಾಯ್ತೀರ ಬೊಬ್ಬೆ ಹಾಕಿ. ಹಾಗಿದ್ರೆ ಇದನ್ನು ತೆಗಿ, ಅದುವೇ ಇದ್ದು ನಿನಗೆ ಕೇಳದು. ಇದು ಕೇಳ್ತದೆ. ಯಾವುದು? ಇದು ಕೇಳ್ತದೆ. ಅದು ಕೇಳ್ತದೆ ಅಂತ ಆದ್ರೆ ಇದು ಕೇಳ್ತದೆ. ಹಾಗೆಯಾ? ಹಾಗೆ ಏನು? ಅದಲ್ಲ, ನನ್ನಷ್ಟಕ್ಕೆ ನಿಷ್ಠೆಯಲ್ಲಿ ಕೆಲಸ ಮಾಡುವಂತ ಈ ಸಂದರ್ಭದಲ್ಲಿ ಏಕಾಏಕಿ ಒಳಗೆ ಹೋಗ್ತಾ ಇದ್ದೀರಲ್ಲ, ನಿಮಗೆ ಹೇಳುವವರು ಕೇಳುವವರು ಯಾರು ಇಲ್ವಾ? ಯಾರು ಇಲ್ಲ ಅಂತಲ್ಲ, ನಮಗೆ ಹೇಳುವ ಕೇಳುವ ಇಲ್ಲಿ ಯಾರು ಇಲ್ಲ ಅಂತ. ಇಲ್ಲಿ ಮತ್ತೆ ನಾನು ಸತ್ತಿದ್ದಾನ? ನಾನು ನಮಗೇನು ಗೊತ್ತು? ಯಾರು ನೀನು? ಯಾರು ನೀನೊಂದೇ? ನಾನು ಯಾರಾಗಿರ್ಲಿ ನನ್ನನ್ನು ಕೇಳುವ ನೀನ್ಯಾರ? ಗ್ರಾಚಾರ ನಿನ್ನದು ಸರಿ ಇಲ್ಲ. ನಮ್ಮಲ್ಲಿಗೆ ಒಂದು ನನ್ನ ಗ್ರಾಚಾರದ ಬಗ್ಗೆ ಮಾತಾಡ್ತೀಯ? ಮತ್ತೆ ಮತ್ತೆ ನಮ್ಮವರೇ, ನಾವು ಹೆಚ್ಚು ಮಾತನಾಡಬಾರದು. ಹೆಚ್ಚು ಮಾತನಾಡಿದ್ರೆ ನಮ್ಮ ದುರ್ಬಲತೆ ಹೊರಗೆ ಬೀಳ್ತದೆ. ಸ್ವಲ್ಪ ಮಾತನಾಡಿ ಹೋಗಿ. ಮತ್ತೆ ನಿಮ್ಮನ್ನು ನೀವು ಆಗಿ ಬಂದದ್ದಲ್ಲ, ಯಾರಾದ್ರೂ ಒಳಗಿಂದ ದೂಡಿದ್ದ ಮತ್ತೆ ಉತ್ಸಾಹದಿಂದ ಕಳುಹಿಸಿಕೊಟ್ಟ ಮಾತಾಡು. ನೋಡು ನೋಡು ಅವರೇ
ನನಗೊಂದು ಬರೆ ಇದ್ದಾನೆ ಅಂತ ಹೇಳಿ. ಬರೇ ಅಲ್ಲ ನಿನಗೆ. ಮತ್ತೆ ದೊರೆ ಇದ್ದಾರೆ ಅಂತ ನಿನಗೆ ಕಿವಿ ಕೇಳುದಿಲ್ವಾ? ನಿಮ್ಮ ಸ್ವರ ಸರಿ ಇಲ್ಲ, ಹಾಗೆ ಗೊತ್ತಾಗ್ಲಿಲ್ಲ. ನಮ್ಮ ಸ್ವರ ಹಾಗೆ. ಹ. ಮುಂದೆ ನೋಡು, ಹಿಂದೆ ನೋಡು, ಎಲ್ಲ ನಮ್ಮವರೇ. ಅದರಲ್ಲಿ ನೋಡುವ ನಿಂತಿದ್ದಾರಲ್ಲ, ಅವರೇ ನಮ್ಮ ಒಡೆಯ. ಅವರು ನಿಮ್ಮವರು, ಒಳ್ಳೆ ಮಲಗಿದ್ದಾರಲ್ಲ ಅವರು ನಿಮ್ಮವರು. ಅದು ನಿನ್ನವರು. ಮಲಗಿದವರಲ್ಲ ಹೇಳ, ಇಂಥವರಂತ ಹೇಳಿದ್ದು. ನಾವು ಹೆಚ್ಚು ಮಾತಾಡೋದು. ಹೋಗು. ನಿಮ್ಮ ಹತ್ರ ನಾನು ಮಾತಾಡುದಿಲ್ಲ, ನಮಗೆ ಒಂದು ಸಮಾನತೆ ಬೇಕು ಮಾತಾಡಲಿಕ್ಕೆ. ಮತ್ತೆ ದೊಡ್ಡ ವಿಷಯ. ದೊಡ್ಡ ವಿಷಯ. ಹಾಗಿದ್ರೆ ನಾವು ಯಾರು ಮಾತನಾಡಬಾರದು, ನಾವು ಮಾತಾಡಲೇಬಾರದು. ಮಾತನಾಡದೆ ಉಪಾಯ ಇಲ್ಲ. ಯಾಕೆ? ನಮ್ಮ ವಿಷಯ ನಮಗೆ ಆದಷ್ಟು ಬೇಗ ಮುಂದೆ ಹೋಗಬೇಕು. ಯಾರು ಲೆಕ್ಕಲ್ಲ ನನಗೆ ಈ ದೊಡ್ಡ ಕುಂಬಳಕಾಯಿ. ರಾಜ್ಯೋತಿಷ ಪಟ್ಟಣ ಅಲ್ಲಿ ಭೂಲೋಕದಲ್ಲಿ ಒಂದು ಹೊಸಾಪುರ, ಹೊಸ ನಗರ. ಹೊಸ ನಗರದ ಸುದ್ದಿ ಹೇಳಿದ್ರೆ ಜಾಸ್ತಿ. ನೀವು ಇದ್ದೀರಾ ಹೊಸ ಅದು ನಗರ? ಹಳತ್ತಾಗಿದೆ, ಅದು ಹಳತ್ತಾಗಿದೆ, ಗೊತ್ತಾಯ್ತಲ್ಲ. ಈಗ ನಮ್ಮದು ಹೊಸತ್ತು. ಅಲ್ಲೆಲ್ಲ ಇದ್ದೇ ಬಂದವರು. ರಾಜ್ಯೋತಿಷ, ಹಾ. ರಾಜ್ಯೋತಿಷದ ಒಡೆಯ ಹಾ. ನರಕಾಸುರ, ಪರಂಪರೆ ಅದು. ಭೌಮಾಸುರ. ನೀವು ನರಕ ಅಂತ ಹೇಳ್ಬೇಕು ಅಂತ ಇಲ್ಲ, ನೀವು ಇಲ್ಲದಿದ್ರು ನರಕ. ಏನು ನರಕ ಕಂಡಿದೆ ನಿನಗೆ? ಮತ್ತೆ? ಏನು ನರಕ ಕಂಡಿದೆ ನಿನಗೆ? ಏನು ಕಡಿಮೆ ನರಕಾಸುರ ಅಂತ ನಮ್ಮ ಹೆಸರು. ಹಾ. ಇವರು ನನ್ನ ಮಂತ್ರಿಗಳು, ಹೆಸರು? ಇವರು ಸೇನಾಧ್ಯಕ್ಷರು. ವಜ್ರಪ್ರಸ್ಥ, ಯಾರು? ಇವ ಗಜಪ್ರಸ್ಥ. ನಮ್ಮದು ಪ್ರಶ್ನವೇ ವಿಶೇಷತೆ. ವಜ್ರ ಪ್ರಶ್ನ. ಹಾ. ಈ ವಜ್ರ ಪ್ರಶ್ನ ಅಂತ ಹೇಳಿದ್ರೆ ನಿನಗೆ ಅರ್ಥ ಬೇಡ. ನಿನಗೆ ಪ್ರಶ್ನೆ ಏಯ್, ಹೇಳಿದ್ರೆ ಅಂತ ನಿನಗೆ ಅರ್ಥ ಬೇಡ, ಕಾರಣ ಹೇಳ್ತೇನೆ. ನಿನಗೆ ತೈಲ ಪ್ರಶ್ನೆ ಗೊತ್ತುಂಟೇನೋ? ಗೊತ್ತಿಲ್ಲ. ರಕ್ಕಸರ ಮಧ್ಯೆ, ಗಂಧ ಪ್ರಶ್ನೆ ಗೊತ್ತುಂಟಾ? ರಕ್ಕಸರ ಮಧ್ಯೆ ಗಜಪ್ರಸ್ಥ ಮತ್ತೆ ವಜ್ರಪ್ರಸ್ಥ ಅಲ್ಲದಿದ್ರೆ ಬದುಕಲಿಕ್ಕಿಲ್ಲ. ಕಷ್ಟ. ಹೌದಾ? ಆದ ಕಾರಣ ಅಷ್ಟು ಗೊತ್ತಾಯ್ತಾ? ಜೋರಿದ್ದೀರಾ ನೀವು? ಇವರೆಲ್ಲ ನಮ್ಮವರೇ, ಇವರೆಲ್ಲ ನಮ್ಮವರೇ. ಸ್ವರ್ಗಲೋಕ ಸ್ವಾಧೀನ ನಮ್ಮ ಉದ್ದೇಶವಲ್ಲ. ದೇವೇಂದ್ರನ ಮಡದಿಯಾದಂತಹ ಶಚಿ ನಮ್ಮವಳಾಗಬೇಕು. ಹೋಗಿ ದೇವೇಂದ್ರನಲ್ಲಿ ಹೇಳು, ಹೆಂಡತಿಯನ್ನು ಕೊಟ್ರೆ ನಮ್ಮ ಯುದ್ಧ ಇಲ್ಲ, ಅಲ್ಲ ಅಂತಾದ್ರೆ ಯುದ್ಧವೇ. ನೀವು ಯಾರ ಹತ್ರ ಮಾತಾಡ್ತೇನೆ? ನಿನ್ನ ಹತ್ರ ಹೇಳಿದ್ರು, ನಿನ್ನ ಹತ್ರ. ದೇವೇಂದ್ರನ ಹತ್ರ. ದೇವೇಂದ್ರ ಅಂತ ಹೇಳಲಿಕ್ಕೆ ಇಲ್ಲಿ ಯಾರು ಇಲ್ಲ, ಹೇಳುವವರು ಕೇಳುವವರು ಇಲ್ಲ. ಯಾರಿದ್ದಾರೆ? ಅಲ್ಲ, ಇವರ ಹತ್ರ ಒಂದು ಕೇಳಿದ್ರು. ಅದು ವಜ್ರ ಪ್ರಶ್ನೆ ಅಂತ ಹೇಳಿದ್ರಿ ಅಂತ. ನಿನಗೆ ವಜ್ರ ಅಂದ್ರೆ ಗೊತ್ತಾ? ಪ್ರಶ್ನ ಅಂದ್ರೆ ಗೊತ್ತಾ? ಎರಡನ್ನು ಜೊತೆ ಸೇರಿಸಿ ಯಾವುದು ಅಂತ ಅರ್ಥ ಕಲ್ಪನೆ ಮಾಡಿ. ನೀನು ಹೋಗಿ ನಿನ್ನ ಒಡೆಯನಲ್ಲಿ ಕೇಳು. ಕೇಳು. ಅಲ್ಲ ಅಂದ್ರೆ ನಾನು ಅವನಿಗೆ ಅಂತದ್ದು ಬಹಳ. ಕೇಳಲಿಕ್ಕೆ ಒಂದು ಕಾರಣ ಉಂಟು. ಏನು? ನನ್ನ ಹೆಸರು ಪುಷ್ಪ ಪ್ರಶ್ನ ಅಂತ, ಅದಕ್ಕೆ ಕೇಳಿ. ಪ್ರಶ್ನೆ ಅಂತ ಹೇಳಿದ್ರೆ ಇನ್ನೂ ಗೊತ್ತಾಗಲಿಲ್ಲಲ್ಲ. ಪರಿಮಳ. ಅನುಭವಿಸು ಅನುಭವಿಸು. ಇನ್ನೂ ಗೊತ್ತಾಗ್ಲಿಲ್ಲಲ್ಲ. ಇನ್ನು ನಿನ್ನ ಒಡೆಯನಲ್ಲಿ ಹೋಗು. ಅದಿರ್ಲಿ, ನೀವು ಇಲ್ಲಿಗೆ ಬಂದು ಕೇಳುವುದನ್ನೇ ಕೇಳಬೇಕು. ಮತ್ತೆ ನನಗೆ ಅಂದ್ರೆ ನನ್ನ ಹೆಂಡತಿಯನ್ನು ಕೇಳ್ತಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ಬೋದು. ಅವರ ಹೆಂಡತಿ ಅಲ್ಲ, ನಮಗೆ ಯಾವಾದ್ರು ನಿಮಗೆ ಬಿಟ್ಟದ್ದು, ನಾನು ಅದನ್ನು ಮಾತಾಡ. ಹೋಗಿ ಹೇಳು. ಹೇಳು ಹೇಳು ತಳಿದ್ರೆ ನೀವು ಸಂಬಳ ಕೊಡ್ತಾರೆ. ಹಾಗಿದ್ರೆ ಹೇಳಬೇಡ, ಕುಳಿತುಕೋ, ನಾವು ಹೋಗ್ತೇವೆ. ಮುಂದೆ ನಿಲ್ಲಿ. ನಾನು ಹೋಗ್ಲಿಕ್ಕೆ ಮೊದಲು ನೀವೆಲ್ಲಿಗೆ ಹೋಗುದು? ಹೋಗುದು. ಆದ್ರೆ ಒಂದು ವಿಷಯ ಮಾಡು, ನೀವು ಬೇಡ, ನೀವು ಯೋಚನೆ ಮಾಡಿ. ಏನು? ನಿಮಗೆ ಕೆಲಸ ಕಡಿಮೆ ಆಗಿದೆ, ನಾನು ಕೊಡ್ತೇನೆ. ಏಯ್, ನೀನು ಕೊಡುವುದಾ? ನೀನು ನನಗೆ ಕೆಲಸ ಕೊಡುವವರು ಇದ್ದಾರೆ ನೋಡು. ನಿನ್ನಂಥವರು ಎಲ್ಲಿಯಾದ್ರೂ ನಿನ್ನಂಥವರಿಗೆ ಕೊಡು. ನನ್ನ ಲೆಕ್ಕ ಅದು ಬೇಡ. ಈಗ ಏಯ್, ಅದೆಲ್ಲ ಬೇಡ ನನಗೆ. ಕೊಡ್ತೀರ? ನಾವು ಅದಕ್ಕೆ ಬಂದದಲ್ಲ. ಮತ್ತೆ ಹೋಗ, ಹೋಗುತ್ತಲ್ಲಿಗೆ ನಿಂತು ಹೋಗಲೇ. ಇವರ ಆಚೆಯಿಂದ ಬಂದದ್ದು, ಹೋಗಲೇ. ಎಲ್ಲ ಅಭ್ಯಾಸ ಉಂಟು ಅವನಿಗೆ. ನಾನು ಹೋಗ್ತೇನೆ, ನಾನು ಹೋಗಿ ನಾನು ಈಗಲೇ ನಿಮಗೆ ಹೊಡೆದು ನಿಮ್ಮನ್ನು ಓಡಿಸಬಹುದಿತ್ತು. ಇಲ್ಲ, ಓಡಿಸುವುದಿಲ್ಲ. ನಮ್ಮ ಯಜಮಾನರು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆ ತಕೊಳ್ಬಾರ್ದು ನೀವು ಅಂತ. ಈಗ ಸ್ವಲ್ಪ ಶಾಂತಿ ಕಾಪಾಡಬೇಕು ಅಂತ, ಅದಕ್ಕೆ ಮಾತಾಡುದಿಲ್ಲ ಅಷ್ಟೇ. ನನಗೆ ಯಾಕೆ ಅಧಿಕ ಪ್ರಸಂಗ? ನನಗೆ ಹೇಳಿದ್ದನ್ನು ಹೋಗಿ ಹೇಳುವ ವಿಷಯ. ವಜ್ರ ಪ್ರಶ್ನೆ, ನಿನ್ನ ವಜ್ರ ಹೊಡಿ ಮಾಡ್ತಿದ್ದೆ ಗೊತ್ತ. ಮಾತಾಡುವಾಗೆ ಮಾತಾಡ್ಬೇಕು ನೀವು. ಯಾರು ಏನು ಉತ್ತರ ಬರ್ತದೆ ನಿನಗೆ? ನೋಡು.
ಬಳಿರೇ ಇರುವಂತಹ ಸ್ಥಳ ಸರ್ಕಾಧಿಪಯಾರ ಅಂತ ಕೇಳಬಲ್ಲಿರಿ. ದೇವೇಂದ್ರ ಎಂಬ ಹಾಗೆ ಅಂದುಕೊಳ್ಳಬಹುದು. ಹೊರಟು ಬಂದಿರುವಂತಹ ಕಾರ್ಯ ಅನಾಗವಿದೆ. ಅದ್ಯಾವುದು? ಕೇಳು ಕೇಳು ಯಾರೇ ಜಾರಿ. ಕೇಳು ಕೇಳು ಯಾರೇ ಜಾರಿ ಅಂದ್ರೆ ಬೇಳುವ ನುಡಿ ಯಾನವು ಸುಗುಣ ಸಾಂದ ಮೇಲೆ ನಿಂತಿಗ ತುಣರಾರ ಕರೆದರು ತಾಳಿಯ ದಿಕ್ಕರು ಬೀಳುವನೇನಿದೆ. ಕೇಳು ಕೇಳು ಯಾರೇ ಜಾರಿ. ನಮ್ಮ ಒಡೆಯ ಮಗವು ನಮ್ಮ ಒಡೆಯ ಮಗ ಒಡೆಯ ಮಗವ ಒಡೆ ತಿನ್ನುವ ಒಡೆ. ಒಡೆಯು ಒಡೆಯ ಹೌದು ಆ, ಮಗವು ಮಗವ ಮಘವ ತಪ್ಪಲ್ಲ. ನೀನು ತತ್ತರಗೊಂಡಿದ್ದೀಯ. ಬಿತ್ತರಿಸುವುದಕ್ಕೆ ನಿನಗೆ ಆಗುವುದಿಲ್ಲ. ನನಗೆ ಹೆದರಿಕೆಯಲ್ಲಿ ನಾಳಿಗೆ ಒರೆಸ್ತಾ ಉಂಟು. ಭಯಪಡಬೇಡ. ಇದು ನನ್ನ ಆಸ್ಥಾನ, ಸುಧರ್ಮ ಸಭೆ. ಹೌದು ಭಯಮುಕ್ತ. ಹೇಳು. ರಾಯರೇ, ನಾನು ಯಾರ್ತ ಗೊತ್ತಾಯ್ತಾ? ನೀನೇನು ಮಹಾ ನನ್ನ ಅಪ್ಪಂದು ಪರಿಚಯ ಉಂಟಲ್ಲ ನಿಮಗೆ. ಬಾಗಿಲ ಭಟ, ಸಂದೇಶವಾಹಕ. ಹೌದು ಏನು ಬಂದೆ? ರಾಯರೇ, ಯಾಕೆ ಭೀತಿಗೊಂಡಿದ್ದೀಯ? ನಾನು ಅಲ್ಲಿ ನನ್ನಷ್ಟಕ್ಕೆ ಬಾಗಿಲಲ್ಲಿ ಕಾಯ್ತಾ ಇದ್ದೆ. ಅದು ನಿನ್ನ ಉದ್ಯೋಗ. ಹೌದು ನಾನು ಅಲ್ಲಿರುವಾಗ ರಾಯರೇ, ಎಲ್ಲಿಂದ ಅಂತ ಗೊತ್ತಿಲ್ಲ, ಬಂದದ್ದೆ ಅಲ್ವಾ ತುಕ್ಕುಡಿ ತುಗುಡಿ ತುಕ್ಕುಡಿ ಸೇನೆ ತುಕ್ಕುಡಿ ತಿನ್ನುವ ತಿನ್ನೋದಲ್ಲ, ಸೇನಾ ತುಕ್ಕುಡಿ ಬಂದದ್ದು. ಸೇನಾ ತುಕಡಿ. ಹೌದು ರಾಯರೇ. ತುಕುಡಿ ಅಲ್ಲ, ತುಕುಡಿ ಅಂದ್ರೆ ತಿನ್ನುವುದು. ಅದೇ ತುಕಾಟಿ ತಿನ್ನುವುದು ಆಗಿದ್ದದ್ದು ಉಂಟಲ್ಲ. ಉಂಟು. ನನಗೆ ಅದು ಹೆದರಿಕೆಯಲ್ಲಿ ಗೊತ್ತಾಗ್ಲಿಲ್ಲ ರಾಯರೇ. ಒಬ್ರಲ್ಲ ಇಬ್ರಲ್ಲ ನೂರಲ್ಲ ಸಾವಿರ ಅಲ್ಲ ಲಕ್ಷ ಅಲ್ಲ ಕೋಟಿ ಕೋಟಿ. ಅಸಂಖ್ಯಾತರು. ಹೌದು ಅಲ್ಪಸಂಖ್ಯಾತರಲ್ಲ. ಅದೊಂದು ಬಿಟ್ರೆ ಮತ್ತೆ ನಮಗೆ ಯಾವುದು ಸಮಸ್ಯೆ ಅಲ್ಲ. ಹೌದು ರಾಯರೇ. ಇದು ಅಲ್ಪಸಂಖ್ಯಾತರಲ್ಲ, ಅಲ್ಲ. ಬಹುಸಂಖ್ಯಾತರು. ಬಹುಸಂಖ್ಯಾತ. ಅವರ ಬಗ್ಗೆ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಬಹುಸಂಖ್ಯಾತರನ್ನಾದ್ರೂ ನಂಬಾರ್ದು, ಮತ್ತೊಬ್ಬರನ್ನು ನಂಬಲೇಬಾರದು ಅಲ್ವಾ? ಅವರೆಲ್ಲ ಸಂದರ್ಭಕ್ಕಾಗುವಾಗ ಎದುರು ಬರುವುದಿಲ್ಲ. ಯಾರು ಯಾರು ಬಹುಸಂಖ್ಯಾತರು ಅಂತ ಹೇಳುವರು. ಹೌದು ಇವರು ಸದಾ ಚಟುವಟಿಕೆಯಲ್ಲಿ ಇರುವವರು. ಹೌದು. ಅಲ್ಪರು. ನನಗೆ ನಾನು ಅಲ್ಲಿ ಕಾಯ್ತಾ ಇದ್ದೀನ, ಆಗ ಅಲ್ಲಿಗೆ ಅವರು ಬಂದ್ರ, ಅವರು ಬರುವವರು ವಿಚಾರ ಮಾಡ್ಬೇಡ್ವಾ? ಮಾಡಲೇಬೇಕು. ನನ್ನ ಕರ್ತವ್ಯ ಅಲ್ವಾ? ನಿನಗೆ ಅದನ್ನೇ ನಾನು ನೇಮ ಕೊಡುವಾಗ, ನೇಮಕ ಮಾಡುವಾಗ ಹೇಳಿದ್ದನ್ನೇ. ಗೌರವಾನ್ವಿತರು ಬಂದಾಗ ಅವರನ್ನು ಸ್ವಾಗತಿಸಬೇಕು, ಸತ್ಕರಿಸಬೇಕು. ನೀವು ನನಗೆ ನೇಮ ಕೊಡುವಾಗ ಅದನ್ನೇ ಹೇಳಿದ್ದಾರೆ. ನೇಮಕ ಮಾಡುವಾಗ ಹಾಗೆ ನಾನು ಕಾಯ್ತಾ ಇದ್ದೀನ, ಅವ್ರು ಬಂದವರು ನನ್ನ ಹತ್ರ ಮಾತಾಡಿ, ಮತ್ತೆ ಅವರು ಮಾತಾಡುವಾಗ ನಾವು ಸುಮ್ಮನೆ ಇರುದು ಸರಿ ಆಗ್ತದ? ನಾನು ಮಾತಾಡಿದೆ, ಮತ್ತೇನು ಮಾತಾಡ್ಬೇಕಂತ ನಿನ್ನನ್ನು ನೇಮಕ ಮಾಡಿದ್ದೆ. ಮತ್ತೆ ನೀನು ಮಾತುಗಾರ ಮಾತ್ರ ಅಲ್ಲ. ಅದಕ್ಕೆ ಪ್ರಸಂಗ ಬಿಟ್ಟು ನೀನು ಹೋಗ್ತಿ ಕೆಲವು ಸಂದರ್ಭದಲ್ಲಿ. ಮತ್ತೆ ನಿಮ್ಮ ಜೊತೆಯಲ್ಲಿರುವಾಗ ಏನು ಸಾಯುದು ರಾಯರೇ? ಅದರಲ್ಲೆಲ್ಲ ನಾವಿಲ್ಲ. ಹೌದಪ್ಪ, ಹೌದು, ಅದು ನನಗೆ ಗೊತ್ತು. ನಿಮ್ಮ ಜೊತೆಯಲ್ಲೇ ಇರುದಲ್ಲ ರಾಯರೇ. ಹಾಗೆ ಬಂದವರನ್ನು ವಿಚಾರ ಯಾರು ಅಂತ ಒಂದು ಕೇಳಿದೆ, ಹೇಳಲೇಬೇಕು. ಪರಿಚಯ. ಇಲ್ಲಿಯವರಲ್ಲ, ಪರದೇಶಿಗಳ ಪರದೇಶ ಅಲ್ಲ, ಅಲ್ಲಿ ಕೆಳಗೆ ಅಲ್ಲಿ ಎಂತದ ಹೆಸರು ಅಂತ ಹೇಳಿದ್ರು ರಾಯರೇ? ಪ್ರಾಗ್ದೇಶ ಪಟ್ಟಣ ಅಂತೆ. ಪ್ರಾಗ್ಜ್ಯೋತಿಷ ಪಟ್ಟಣ. ಅಲ್ಲಿ ನರಕ ಅಂತೆ. ನರಕ ಅಲ್ಲಿಂತಲ್ಲ, ಭೂಲೋಕದ ಹೆಚ್ಚಿನ ಕಡೆಯಲ್ಲಿ ಈಗ ಒಂದು ಕೆಲವು ಸಮಯದಿಂದ ಸ್ವಲ್ಪ ಸ್ವಚ್ಛ ಎಲ್ಲ ಆಗ್ತಾ ಉಂಟು. ಇಲ್ಲದಿದ್ರೆ ನರಕಬೇಕು. ಅದು ಒಂದು ಸ್ಥಳ ಅಲ್ಲ, ಬಹುತೇಕ ಎಲ್ಲ ಪ್ರದೇಶವು ಹಾಗೆ ನರಕವೇ ಆಗಿದೆ. ಅಲ್ಲ ಅಲ್ಲಿ ಇನ್ನು ಬದಲಾವಣೆ ಆಗ್ತದೆ ನೋಡು. ನರಕ ಎನ್ನುವ ಶಬ್ದಕ್ಕೆ ಶೋಧನೆ ಮಾಡುವ ಸಂದರ್ಭ ಸ್ವಲ್ಪ ವರ್ಷ
ಯಾಕಂದ್ರೆ ಅಂತಹ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ, ಅದು ನನ್ನ ಅನುಗ್ರಹದಿಂದಲೇ, ಇಲ್ಲಿಂದಲೇ ಇದಾಗುವಂಥದ್ದು. ಅದಕ್ಕೆ ಮೂಲ ಪೀಠಿಗೆ ನಾನೇ. ಆಯ್ತು, ನೀವು ದೇವೇಂದ್ರ, ಅಲ್ಲಿ ಒಬ್ಬ ನರೇಂದ್ರನಾಗಿ ಬರಲಿ. ಒಬ್ಬ ನರೇಂದ್ರ ಅಲ್ಲ, ಒಬ್ಬ ಮಾತ್ರ ನಾಮಕಾವಸ್ಥೆಗೆ. ಅವನ ಅನುಯಾಯಿಗಳೆಲ್ಲ ನರೇಂದ್ರರೇ, ಎಲ್ಲರೂ ಎಲ್ಲ ಪ್ರದೇಶದಲ್ಲಿದ್ದಾರೆ. ಹಾಗೆ ಬಂದವರನ್ನು ವಿಚಾರ ಮಾಡಿದ್ನ, ಅವ ಹೇಳಿದೆಲ್ಲ ನರಕ ಅಂತ ಹೆಸರು ಅವನ ಹೆಸರು. ಮತ್ತೆ ಒಟ್ಟಿಗೊಬ್ಬ ಇದ್ದ ವಜ್ರಪ್ರಷ್ಟ, ಅದ ಪ್ರಶ್ನೆ ಬೇಡ. ಮತ್ತೊಬ್ಬ ಗಜಪ್ರಷ್ಟ. ಅವರಂತೆ ಹಾಗೆ ಬಂದವರು ಒಂದೇ ಮಾತು ಹೇಳಿದ್ರು. ಮತ್ತೆ ಉಳಿದವರ ಹೆಸರು ಕೇಳಲಿಕ್ಕೆ ಹೋಗ್ಲಿ, ತುಂಬಾ ಜನ ಇದ್ರು. ಹೇಳಿದ್ರು ನೀನು ಇಲ್ಲಿ ನಿನ್ನ ಅಪ್ಪ ಇದ್ದಾನೆ ಅಂತ ಕೇಳಿದ್ರು. ನನ್ನ ಇಬ್ಬರು ಅಂತ ಹೇಳ್ಬೇಕಿತ್ತು. ಅದೇ ನನ್ನ ಹುಟ್ಟಿಸಿದ ಅಪ್ಪನನ್ನು ಕೇಳಿದ್ದಲ್ಲ, ನಿಮ್ಮನ್ನು. ನನಗೆ ಅಪ್ಪ ಇಲ್ಲ ಅಂದವ್ರಿಗೆ ಮೊದಲೇ ಗೊತ್ತು. ನೀವು ನನ್ನ ಅಪ್ಪ ಅಂತ, ಅದು ಹೌದಾ? ನನ್ನನ್ನು ನೇರವಾಗಿ ಅಪ್ಪ ಅಂತ ಹೇಳುವ ಒಬ್ಬ ಮಗ ಇದ್ದಾನೆ, ಜಯಂತ. ಹೌದು. ಮತ್ತೆ ನಾನು ಹೇಗೆ? ನಿಮಗೆಲ್ಲ ಅಪ್ಪನ ಸ್ಥಾನ. ಮತ್ತೆ ಅಮ್ಮ ಯಾಕೆ ಹೇಳಿಲ್ಲ? ನಾನು ಅಣ್ಣಪ್ಪ. ಅಣ್ಣಪ್ಪ? ಅನ್ನ ಕೊಡುವ, ಅನ್ನ ಕೊಡುವ ಅಪ್ಪ. ಅನ್ನದಾತನು, ವಿದ್ಯಾದಾತನು, ಮತ್ತ ವಸ್ತ್ರದಾತನು, ಪಿತಾನಿಗೆ ಸಮ. ಅವ ಹೇಳಿದ್ರು, ನಿನ್ನ ಅಪ್ಪನ ಹತ್ರ ಹೋಗಿ ಹೇಳು, ಇಲ್ಲಿ ಇದಕ್ಕೆ ನಮಗೆ ಬೇಕು ಈ ಸ್ವರ್ಗ, ಮತ್ತೆ ನಿಮ್ಮ ಹೆಂಡತಿಯನ್ನು ಕೇಳುವುದಕ್ಕೆ ಬಂದದ್ದು. ನಿಮ್ಮ ಹೆಂಡತಿ, ಅವಳ ಹೆಂಡತಿ ಇದ್ದಾಳಲ್ಲ ಸಚ್ಚಿ, ಅವಳನ್ನು ಬಿಟ್ಟು ಕೊಡ್ಬೇಕು ಅಂತ ಹೆಸರು ಹೇಳಿದಾನೆ. ಹೌದು, ಶಕ್ಯನಂದ ಹೆಸರನ್ನೇ. ನನಗೆ ಅದು ಬೇಸರ ಆಗ್ಲಿಲ್ಲ, ಕೇಳಿದ್ದು ನಿಮ್ಮ ಹೆಂಡತಿಯನ್ನ. ನನಗೆ ಅದರ ಬಗ್ಗೆ ಚಿಂತೆ ಅಲ್ಲ, ನನ್ನ ಹೆಂಡತಲ್ಲ, ನಿನ್ನ ಅಮ್ಮನನ್ನು ಕೇಳಿದ್ರು ನಿನಗೆ ಬೇಸರ ಆಗ್ತದ? ನನ್ನನ್ನು ಅಪ್ಪ ಅಂತ ಅಲ್ಲಿ ಒಪ್ಪಿಕೊಂಡಿದ್ದಿ. ಅಪ್ಪನ ಹೆಂಡತಿ ನೀನು ಏನಾಗಬೇಕು? ಚಿಕ್ಕಮ್ಮ. ಎರಡನೇ ಹೆಂಡತಿ ಚಿಕ್ಕಮ್ಮ. ಅಮ್ಮನೇ. ಅಮ್ಮ ಹೆತ್ತವಳು ಮಾತ್ರ, ಮತ್ತೊಬ್ಬಳು ಚಿಕ್ಕಮ್ಮ. ಅಮ್ಮ ಅಂದ್ರೆ ಒಂದೇ ಆ ಶಬ್ದಕ್ಕೆ. ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ, ನಾನು ಮಾಡುವ ಕೆಲಸವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅವರು. ಅದಕ್ಕಾಗಿ ನೋಡಿ, ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದಕ್ಕೆ ಅಸಮರ್ಥನಾದ ಕಾರಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೇನೆ. ನನಗೆ ಬೇಡ, ರಾಜೀನಾಮೆಯನ್ನು ನೀವು ಅಂಗೀಕರಿಸಬೇಕು. ಇದು ತಿರಸ್ಕೃತಗೊಂಡಿದೆ. ಅದ್ಯಾಕೆ? ಅಲ್ಲ, ಈ ಬಣ್ಣವನ್ನು ನೋಡುವಾಗಲೇ ತಿರಸ್ಕಾರ ಮಾಡಬಹುದು. ಮೊದಲೇ ಕೊಟ್ಟಿದ್ದೆ. ಯಾವುದನ್ನು? ವೇತನ. ಮತ್ತೆ ಈಗ ನಾನು ಉದ್ಯೋಗ ಬಿಡ್ತಾನೆ ಹೇಳಿ ಬಿಡ್ಲಿಕ್ಕಾಗಲ್ಲ. ಕೇಳಿದಿರೆ, ನಮಗೇನು ಹೊಸತಲ್ಲ ಇದು. ದೇವೇಂದ್ರನಿಗೆ ಪದೇ ಪದೇ ಬಾಧೆ ಕೊಡುವಂತಹ ದುಷ್ಟ ಪ್ರವೃತ್ತಿಯ ಬೀಜಗಳು ಉತ್ಪಾದನೆಗೊಳ್ಳುವುದೇ ಭೂಲೋಕದಲ್ಲಿ. ರಾಜ್ಯೋತಿಷ ಪಟ್ಟಣವಂತೆ, ನರಕಾಸುರನೆನ್ನುವವರಂತೆ ಅನೇಕ ಸೇನಾ ವಾಹಿನಿಯೊಂದಿಗೆ ಗಮ್ಮಿ ದೇವಲೋಕಕ್ಕೆ ಮುತ್ತಿ ಹಾಕಿದ್ದಾನೆ ಎಂಬಲ್ಲಿಗೆ ವಿರೋಧ ಮಾಡದೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ವಿರೋಧಿಸಬೇಕು. ನೀವೇನು ಮಾಡುವಲ್ಲಿ ಹೇಳಿ.
ಬಿಡುತ್ತೇನೆ. ಬಿಡು ಚಿಂತೆ. ನಮ್ಮ ವಾಹನ ಕರಿ ಕುರಿ ಕಾಡ್ಗೋಣ ಹರಳೆ ಐರಾವತವನ್ನು ಏರಿ ನಾನು ವಜ್ರಾಯುಧಧಾರಿಯಾಗಿ ನಾನು ಬರ್ತೇನೆ. ಸ್ವರ್ಗಲೋಕವನ್ನು ಪಡೆಯುವ ಇಚ್ಛೆಯಿಂದ ನೀವೆಲ್ಲರೂ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದೀರಿ ಎನ್ನುವಂತಹ ವಿಚಾರ ಈ ದೇವಲೋಕದಲ್ಲಿರುವಂತಹ ದೇವತೆಗಳಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ನಿನ್ನನ್ನು ವಿರೋಧಿಸುವುದಕ್ಕೆ ಬಂದವನು ನಾನೇ ಅಗ್ನಿ ಸಾಹಿತ್ಯ ಈ ಹಿಂದೆ ಅಮರಲೋಕವನ್ನಡೆದಂತಹ ಅಸುರರಂತೆ ನಮ್ಮ ದಾಳಿಯಲ್ಲ, ಈ ಹಿಂದೆ ಬಂದವರಂತೆ ನಮ್ಮ ಆಶಯವೂ ಅಲ್ಲ. ಮತ್ತೇನು ಸದುದ್ದೇಶವನ್ನು ಇರಿಸಿಕೊಂಡೇ ದಾಳಿಯನ್ನೆಕ್ಕಿದ್ದವರಿದ್ದೇವೆ. ನಿನ್ನೊಡೆಯನಾದಂತಹ ದೇವೇಂದ್ರನ ಮನದಿ ಶ್ರದ್ಧೆ, ಅವಳನ್ನು ಪಡೆಯಬೇಕು ಎನ್ನೊಡೆಯನಾದ ನರಕಾಸುರನಿಗೆ ಪರಿಣಯವನ್ನು ಗೈಯಬೇಕು ಎನ್ನುವ ಸದುದ್ದೇಶವನ್ನು ಇರಿಸಿಕೊಂಡು ಬಂದವರು. ಸಾಮದಿಂದ ಶಚಿಯನ್ನು ಒಪ್ಪಿಸುವ ದುರಜ್ಞಾನಿಯಾಗ
ದೇವತೆ ಸ್ವರ್ಗವನ್ನು ಶೋಚನೆ ಮಾಡಬೇಕೆಂಬ ಉದ್ದೇಶದಿಂದ ನರಕಾಸುರನ ಜೊತೆಯನ್ನು ಕೂಡಿಕೊಂಡು ನಾವು ಬಂದವರು. ಒಂದು ಸಾರಿ ಹೇಳ್ತಾ ಇದ್ದೇನೆ, ಸ್ವರ್ಗ ಲೋಕವನ್ನು ಬಿಟ್ಟು ಕೊಟ್ಟು ಸತ್ಯವನ್ನು ನಮ್ಮ ದೊರೆಗೆ ಒಪ್ಪಿಸಿದರೆ ಲೇಸು, ಇಲ್ಲದಿದ್ದರೆ ಯುದ್ಧ ಮಾಡೋದು. ಬರೋಣದಿಂದಲೇ ದೇವೇಂದ್ರ ಎನ್ನುವ ಹಾಗೆ ಮಾಡಿಕೊಂಡವನಿದ್ದೇನೆ. ರಾಜ್ಯೋತಿಷ ಪಟ್ಟಣದ ಒಡೆಯ ನರಕಾಸುರ ನಮ್ಮ ಹೆಸರು. ಎಲ್ಲಾ ರಕ್ಕಸರ ಹಾಗೆ ಬರೇ ದೇವಲೋಕ ಸ್ವಾಧೀನ ಮಾಡುವುದಕ್ಕಾಗಿ ನಾನು ಬಂದವನಲ್ಲ. ವಿಶೇಷ ಉದ್ದೇಶವಿದೆ. ನಿನ್ನ ಹೆಂಡತಿಯಾದಂತಹ ಶಚಿ ನನ್ನವಳಾಗಬೇಕು ಎನ್ನುವಂತಹ ಆಸಕ್ತಿ ನನಗೆ. ಆದ ಕಾರಣ ಹೇಳುವುದಿಷ್ಟೇ, ದೇವಲೋಕ ನಿನ್ನಲ್ಲೇ ಇರಲಿ, ನಿನ್ನ ಮಡದಿಯನ್ನು ನನ್ನೊಂದಿಗೆ ಕಳುಹೋ. ಯಾಕೆ ದೇವಲೋಕ ಬೇಡ, ಹೆಂಡತಿ ಕೊಡು. ಹೌದು. ಏನು ಇಲ್ಲಿನ ವೈಶಿಷ್ಟ್ಯ ನಿನಗೆ ಗೊತ್ತಿಲ್ಲ. ಏನು ಇದು ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ, ಸ್ವಾರ್ಜಿತ ನನ್ನ ಸ್ವಂತ ಸಂಪಾದನೆ. ಯಾವ ಆಸ್ತಿಯೂ ನಮಗಾದೀತು. ಈ ಅಧಿಕಾರ ಪೀಠ ಇಲ್ಲ, ಹಾಗೆಲ್ಲ ಆಗುದಿಲ್ಲ. ಹೆಂಡತಿ ಅಂದ್ರೆ ಏನು? ಏನು ನೀನು ನನ್ನ ಅಂಕಿತಕ್ಕೆ ಒಳಪಟ್ಟವನೇ ಆಗಿದ್ದೀಯ. 3 ಲೋಕದ ಅಧಿಪತಿ ನಾನು ದೇವೇಂದ್ರ. ಸರಿ, ನಿನ್ನ ಲೋಕ ಭೂಲೋಕ ಆಗಿರಬಹುದು, ಅಲ್ಲಿ ಕೂಡ ನಾನೇ ನೇತಾರ. ನನ್ನ ಹೆಂಡತಿಯನ್ನು ಅಪೇಕ್ಷೆ ಪಡುದಂದ್ರೆ ನಿನ್ನ ತಾಯಿಯನ್ನು ಅಪೇಕ್ಷೆ ಪಟ್ಟಂತೆ. ರಕ್ಕಸರ ಅವಸ್ಥೆ ಹಾಗೆ, ರಕ್ಕಸರ ಕ್ರಮವೇ ಹಾಗೆ. ನಮಗೆ ಇನ್ನೊಬ್ಬನ ಹೆಂಡತಿಯ ಮೇಲೆ ಆಸಕ್ತಿ ಹೆಚ್ಚು. ಅದೇ ಸಾವಿಗೆ ರಹದಾರಿಯೂ ಹೌದು. ಅದು ನಾವು ನೋಡಿಕೊಳ್ತೇವೆ. ನೀನು ಹುಟ್ಟಿದ್ಯಾ, ನಾನು ಸತ್ರೆ ನನಗೆ ಉತ್ತರ ಕ್ರಿಯೆ ನೀನು ಮಾಡುವುದು. ನೀನು ಹುಟ್ಟಿದ್ದ ಹೌದಲ್ಲ, ಸಾಯುವುದು ಹೌದು. ಬದುಕುವ ರೀತಿಯಲ್ಲಿ ಬದುಕುವುದಕ್ಕೆ ಕಲಿ ಮೊದಲು. ನಿನ್ನಿಂದ ನಾನು ಕಲಿತುಕೊಳ್ಬೇಕಾದ ಅಗತ್ಯ ಇಲ್ಲ, ನಮ್ಮ ಗುರುಗಳು ನಮಗಿದ್ದಾರೆ. ಈಗ ಬಂದಂತಹ ಸ್ಥಾನ ಅಂತಹ ಅಭಯ ಕೊಡುವಂತಹ ಅಭಯ ಪ್ರದೇಶ ಇದು. ನೀವು ತಪ್ಪು ಮಾಡಿ
ತಪ್ಪು ಮಾಡಿದಾಗ ತಿದ್ದಿ ತೀಡಿ ನೇರ ಮಾರ್ಗವನ್ನು ತೋರಿಸುವವರು ನಾವು. ನಿನ್ನ ಉಪದೇಶ ಕೇಳುವುದಿಲ್ವ ನಾನು? ಉಪದೇಶ ಕೇಳುವುದಿಲ್ಲ ಅಂದ್ರೆ ನೀನು ಸಾಯುವುದಕ್ಕಾಗಿ ಬಂದಿದ್ದಂತ ಅದು ನಾನು ತೀರ್ಮಾನ ಮಾಡಿಕೊಳ್ತೇನೆ. ನನಗೆ ಸತ್ರು ಬೇಸರ ಇಲ್ಲ. ಅದಷ್ಟೇ, ರೋಗ ಇದ್ರೆ ಅದಕ್ಕೆ ಔಷಧಿ ಇದೆ, ಮರಣಕ್ಕೆ ಔಷಧಿ ಇಲ್ಲ. ಸರಿ, ನಿನ್ನ ಸಂಕಲ್ಪ ಅಭೀಷ್ಟ ಸ್ವರ್ಗದಲ್ಲೇ ಸಾಯ್ಬೇಕೆಂಬ ಹಾಗೆ ಇರಬಹುದು. ಇಲ್ಲಿ ಸಾವಿಲ್ಲ ನಿನಗೆ, ಇಲ್ಲಿ ನಿನಗೆ ಅಧಪತನದ ದಾರಿಯನ್ನು ನಾನು ತೋರಿಸ್ತೇನೆ. ಅದು ನಾನು ನೋಡಿಕೊಳ್ತೇನೆ. ಆವಾಗ ಅರ್ಥ ಆದಿತ್ತು. ನಾನು ಅಧಪತನಕ್ಕೆ ಹಾದಿ ಹಿಡಿತೇನ ಅಲ್ಲ ಉದ್ಧಾರ ಆಗ್ತೇನೆ, ನೋಡ್ತೇನೆ. ದೇವತೆಗಳೆಲ್ಲರೂ ಕಾಲಿಗೆ ಬುದ್ಧಿಯನ್ನು ಹೇಳಿದ್ದಾರೆ. ಏನು ನೋಡುತ್ತಾ ಇದ್ದೀರಿ? ಅಂತಃಪುರದಲ್ಲಿರುವಂತಹ ಶಚಿಯನ್ನು ಕರೆದು ತನ್ನಿ ಎನ್ನುವ ಹಾಗೆ ನಮ್ಮವರಿಗೆ ನಾನು ಆಜ್ಞಾಪಿಸಿದ್ರೆ ಬಂದು ಹೇಳುತ್ತಾ ಇದ್ದಾರೆ. ಅಂತಃಪುರದಲ್ಲಿ ಶಚಿ ಕಾಣಿಸುತ್ತಾ ಇಲ್ಲ ಎನ್ನುವ ಹಾಗೆ ಏನ ಮಂಡಿವೆ ತಪ್ಪಿಸಿಕೊಂಡಳು. ದೇವೇಂದ್ರ ಇಲ್ಲಿಂದ ಓಡುವಂತಹ ಸಂದರ್ಭದಲ್ಲಿ ಶಚಿಯನ್ನು ತಪ್ಪಿಸಿದವನಿದ್ದಾನೆ. ಏನು ಮಾಡೋಣ, ಏನು ಮಾಡೋಣ? ಏನು ನೋಡುತ್ತಾ ಇದ್ದೀರಿ? ರಕ್ಕಸ ವೀರರೇ, ಏನೇನು ಸುವಸ್ತುಗಳು ನಿಮ್ಮ ಕೈಗೆ ಸಿಗುತ್ತದೆಯೋ ಅವುಗಳನ್ನೆಲ್ಲ ಬಲಾತ್ಕಾರವಾಗಿ ಸ್ವಾಧೀನ ಮಾಡಿಕೊಳ್ಳಿ. ಏನನ್ನು ಬಡೆದಿದ್ದೀರಿ? ವರುಣನ ಮಣಿಶೈಲ, ಕುಬೇರನ ನಿಧಿ, ಯಮನ ಪಾಶ, ಇವುಗಳೆಲ್ಲ ನಮ್ಮ ಸ್ವಾಧೀನವಾಗಿದೆ. ಇಷ್ಟಾದ್ರೆ ಸಾಲದು, ದೇವೇಂದ್ರನಿಗೆ ಸರಿಯಾದ ಅಪಮಾನ ಆಗಲೇಬೇಕು. ಏನು ಮಾಡೋಣ? ಮುದುಕಿ ಸಂಬಂಧದಲ್ಲಿ ನಮಗೆ ಚಿಕ್ಕಮ್ಮ, ದೇವೇಂದ್ರನ ತಾಯಿಯಾದಂತಹ ಅದಿತಿ ದೇವಿ ದೊಡ್ಡ ಅಧಿಕ ಪ್ರಸಂಗಿ. ನೀವೇ ಆಲೋಚನೆ ಮಾಡಿ. ಗಂಡನಾದಂತಹ ಕಶ್ಯಪ ಮಹಾಮನಿ ಭೂಲೋಕದಲ್ಲಿದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ಹೆಂಡತಿಯಾದಂತಹ ಅದಿತಿ ದೇವಿ ಸ್ವರ್ಗಲೋಕದಲ್ಲಿ ಮಗನೊಂದಿಗೆ ಸುಖ ಪಡೆಯುತ್ತಾ ಇದ್ದಾಳೆ. ಅಂತವಳನ್ನು ಪತಿವ್ರತೆ ಎನ್ನುವ ಹಾಗೆ ಪ್ರಪಂಚ ಕೊಂಡಾಡುತ್ತಾ ಇದೆ. ಬಿಡಲಾರೆ. ಏನು ನೋಡುತ್ತಾ ಇದ್ದೀರಿ? ಆ ಅದಿತಿಯ ಕರ್ಣಕುಂಡಲಗಳನ್ನು ಸ್ವಾಧೀನ ಮಾಡಿ. ಓರ್ವ ಮಗನಿಗೆ ಇದಕ್ಕಿಂತ ದೊಡ್ಡ ಅಪಮಾನವಿಲ್ಲ. ತಾಯಿಯ ಕರ್ಣಕುಂಡಲಗಳನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗದಂತಹ ಮಗ ಬದುಕಿ ಉಳಿದೇನು ಪ್ರಯೋಜನ? ಸರಿ, ಇಷ್ಟೆಲ್ಲ ಸುವಸ್ತುಗಳನ್ನು ಸ್ವಾಧೀನ ಮಾಡಿದ್ದಾಗಿದೆ. ಓರ್ವ ರಕ್ಕಸ ವೀರನನ್ನು ಸ್ವರ್ಗಲೋಕದಲ್ಲಿ ನಾಯಕನನ್ನಾಗಿ ನೇಮಿಸಿ ನಮ್ಮ ಪ್ರಾಜ್ಯೋತಿಷದತ್ತ ಮುನ್ನಡೆಯುತ್ತೇವೆ. ಮದಮುಖನಿ ಬರೀ ಅದಿತಿ ಕುಂಡಲವ ವಿಧ ವಿಧ ಸಂಪದಗಳನ್ನು ಸದನಕ್ಕೆ ಕೊಯ್ಯಲು ಅದನೀಗಿರುವ ತ್ರಿದಶ ರುಡಿಯ ಮರುಗಿದನು ಬೇರೆ ಕಾಯುವರ ಕ್ಷೀರಾಬ್ಧಿ ಮಾತನು ದಾರಿಣಿ ಭಾರವ ನಿಳುಗಿ ದ್ವಾರಕೆಯೊಳಗೆ ಅವತಾರವೆತ್ತಿರಲಾಗಿ ಸಾರಿ ಪದಾಬ್ಜಿ ತಿಳುಗಿಯೇ ತ್ರಿದಶರುಡೆಯ ಮರುಗೆ
ಇದ್ದೇವೆ. ಹಾ, ದುರುಳನಾದಂತಹ ನರಕ ದಾನವ ಹಾ, ಭೂಲೋಕದಲ್ಲಿ ಮಾತ್ರ ಭಯವನ್ನು ಉಂಟು ಮಾಡಿದ್ದಲ್ಲ, ದೇವಲೋಕಕ್ಕೂ ಭಯೋತ್ಪಾದನೆಯನ್ನು ವಿಸ್ತರಿಸಿದ್ದಾನೆ. ಹೌದು. ಒಟ್ಟು ಎಲ್ಲಾ ಪ್ರದೇಶದಲ್ಲೂ ಭಯೋತ್ಪಾದನೆ ತಾಂಡವ ಆಡುತ್ತಾ ಇದೆ. ಇದಕ್ಕೆ ಪೂರ್ಣವಾದ ಇದ್ದುಶ್ರೀ ಹಾಡದಿದ್ದರೆ ಮುಂದೆ ಬದುಕಿಗೆ ದುಸ್ತರವಾಗಿ ಹೋದಿತ್ತು ಹಾ, ಅಲ್ವೇ? ಸತ್ಯ. ಅಧಿಕಾರವನ್ನು ನಾನು ಚ್ಯುತಗೊಂಡಿದ್ದೇನೆ. ಹಾ, ನಮಗೆ ಒದಗಿದಂತಹ ವಿಪತ್ತನ್ನು ದೂರೀಕರಿಸುವುದಕ್ಕೆ ನಮ್ಮ ಪಕ್ಷಪಾತಿಯಾಗಿ ಇರುವಂತಹ ಶ್ರೀಮನ್ನಾರಾಯಣ ಹಾ, ಆತನಲ್ಲದೆ ಇನ್ನೊಬ್ಬರಿಲ್ಲ. ಲೋಕದ ರೂಢಿಯ ಮಾತೇ ಇದೆ, ಹಾ, ಹಗೆಗಳಿಗೆ ವರಗಳ ನೀವವರಿಬ್ಬರು, ಹಾ, ತೆಗೆಯಲರಿಯರ್ ತೆಗೆದು ಕೊಡುವ ಸಮರ್ಥರ್ಯಾರಿ ಜಗದಿ ಅಂತ ಹೇಳಿದಾಗ ಶ್ರೀಮನ್ನಾರಾಯಣನೊಬ್ಬನೇ ಸಮರ್ಥ ಅಲ್ವೇ? ಈಗ ಜನಾರ್ದನನ ಬಳಿಗೆ ಹೋಗಬೇಕು. ಜನಾರ್ದನ ಎಲ್ಲಿದ್ದಾನೆ? ಮೋಹನ ರೂಪದಲ್ಲಿ ದ್ವಾರಕೆಯಲ್ಲಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ. ಜನಾರ್ದನನ ಇನ್ನೊಂದು ಮುಖವೇ ಮೋಹನ. ಹಾಗಾಗಿ ಆತನನ್ನು ಕಾಣುವುದಕ್ಕಾಗಿ ದ್ವಾರಾವತಿಗೆ ಹೋಗೋಣ. ಜಯ ಜಯ ಶ್ರೀ ಗೋಲ ಶಾಂತ ಕೃಪಾಳು ಭಯ ವಿನಾಯನ ರಮಾಧವನಿಗೆ ದಯ ತೋರಿ ರಂಗಿಸೋರಿ ಕರುಣಾಸಾಗರನಿ ಲಯ ಗುಳಿಸುತ್ತ ದೈತ್ಯ ಸಂಕುಲ ಗಣನೀಯ ಜಯ ಜಯ ಶ್ರೀಲೋ ಜಯ ಜಯ ಹರಿ ನಾರಾಯಣ ಅಚ್ಯುತ ಮಾಧವ ಕೇಶವ ಮುರಳೀಧರ ವಾಚಾಮಗೋಚರ ನಿರಂಜನ ನಿಸಿಂಹ ಪ್ರಭುವೇ ಭಗವಾನ್ ಕೃಷ್ಣ ಏಳು ಧೈರ್ಯ ಮಾತಾಡು ಸುಮನ ಸರಾಳಿದನಿ ನುಡಿಬಲ್ ಸುಮನದರಾಳಿತನಿ ನುಡಿಬಲ್ದ ಕಷ್ಟವ ಲೀಲೆಯಲಿ ಪರಿಹರಿಸಿ ಲೀಲೆಯಲಿ ಪರಿಹರಿಸಿ ಸಲಕುವೆಯ ಸುಮನದರಾಳಿದನೆ ನುಡಿ ಬಂದ ಕಷ್ಟವರಿ ಲೀಲೆಯಲಿ ಪರಿಹರಿಸಿ ಸಲಕುವೆಯ ಏಳು ಧೈರ್ಯ ಮಾತಾಡು ಸುಮನದರಾಳಿದನೇ ಕಷ್ಟವ ಪೇಳು ಕೇಶವ ಅಚ್ಯುತ ಮಾಧವ ಮಧುಸೂದನ ಶ್ರೀಕೃಷ್ಣ ಎಂಬ ನನ್ನ ನಾಮಾವಳಿಗಳನ್ನು ಹೇಳುತ್ತಾ ದ್ವಾರಾವತಿಗೆ ಬಂದವ ನೀನು ಬರುವುದೇನು ಹೊಸತೊಂದು ಹೇಳಲಿಕ್ಕಾಗುವುದಿಲ್ಲ. ನನ್ನನ್ನು ಕಾಣುವುದಕ್ಕೋ ಪೂಜಿಸುವುದಕ್ಕೋ
ಯಾವಾಗಲೂ ನೀನು ಬರ್ತಾ ಇದ್ದವ. ಪೂಜೆಗೆ ಬರ್ತಾ ಇರ್ತೇನೆ ಅಪರೂಪದಲ್ಲಿ. ಹೌದು. ಆದ್ರೆ ಬರ್ತಾ ಇದ್ದದ್ದು ಹೇಗೆ? ನೀನು ಯಾವಾಗಲೂ ಇಲ್ಲಿಗೆ ಬರುವುದು ಅಶೋಕನಾಗಿ ಬರುವುದು, ಶೋಕರಹಿತನಾಗಿ. ಹೌದು. ಈಗ ಅಶೋಕನಲ್ಲಿ ಶೋಕವೇ ಕಾಣ್ತದೆ. ಎಲ್ಲಿ ಹೋಯ್ತು ನಿನ್ನದು? ಅದೇ ಈಗ ಆ ಸಮಸ್ಯೆಯನ್ನು ಇಟ್ಟುಕೊಂಡೇ ನಿನ್ನಲ್ಲಿಗೆ ಬಂದದ್ದು. ನಕ್ಷತ್ರಗಳ ಮಧ್ಯಮದಲ್ಲಿ ಚಂದ್ರಮ ಶೋಭಿಸುವ ಹಾಗೆ ನಿನ್ನ ಮುಖಮಂಡಲ ಅರಳುತ್ತಿತ್ತು. ಇಂದು ನೋಡಿದ್ರೆ ರಾಹು ಸೋಕಿದ ಚಂದ್ರಮನ ತೆರನಾಗಿದೆ. ಹಾಗಿದ್ರೆ ನಿನಗೆ ಏನೋ ಒಂದು ನೋವು ಬಂದಿದೆ ಅನ್ನೋದು ಸತ್ಯ. ದೇಹಕ್ಕೆ ಗಾಯವಾದಾಗ ನಮಗೆ ನೋವಾಗುತ್ತದೆ. ಕಣ್ಣೀರು ಬರಬೇಕು ಅಂತಾದ್ರೆ ಮಾನಸಿಕವಾದಂತಹ ವೇದನೆ ಏನೋ ಆಗಿರಬೇಕು. ಅಲ್ಲ, ನಿನಗೂ ಒಂದು ಕಷ್ಟ ಬರುವುದಕ್ಕೆ ಉಂಟೋ ಪುಣ್ಯಾತ್ಮ? ಮೂರು ಲೋಕದ ಒಡೆಯನಲ್ವೇ ನೀನು. ಕಷ್ಟ ಅಂದ್ರೆ ನನಗೆ ಆರ್ಥಿಕ ಸಮಸ್ಯೆ ಏನಿಲ್ಲ. ಅಲ್ಲ ಅಲ್ಲ, ಅದು ಬರುವಂತದ್ದು ಅಲ್ಲ. ಮತ್ತೆ ಬಲ, ಜನಬಲ ಬೇಕಾದಷ್ಟಿದೆ. ನಮ್ಮವರು 33 ಕೋಟಿ ಮಂದಿ ಇದ್ದಾರೆ ನನ್ನೊಟ್ಟಿಗೆ. ಏನು ನಮ್ಮೊಳಗೆ ಭಿನ್ನ ಮತ ಇಲ್ಲ. ಯಾವಾಗ್ಲೂ ಹೇಳ್ತಾರೆ ಸುರಪಾಲ ಲಾಲಿಸಯ್ಯ, ರಕ್ಕಸರು ಬಂದ್ರೆ ನಾವಿಲ್ಲ. ಅದವರು ಅಷ್ಟನ್ನೇ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಹೇಳುದನ್ನು. ಮೊದಲೊಂದು ಇಷ್ಟುದ್ದ ಮಾತಾಡ್ತಿದ್ರು, ಈಗ ಕಡಿಮೆ ಮಾಡಿದ್ದಾರೆ. ಅಲ್ಲ, ಕೇಳಿ ಕೇಳಿ ಅದನ್ನು ಸಾಕಾಗಿ ಸಾಕಾಗಿದೆ. ಹಾಗಿದ್ರೆ ಬಲದ ಬಗ್ಗೆ ನಿನಗೆ ಏನೂ ಬೇಸರ ಇಲ್ಲ? ಬಲ ಉಂಟು, ನನಗೆ ಬೇಕಾದಷ್ಟು ಬೆಂಬಲವೂ ಇದೆ. ಉಂಟು. ಪರುಷ ವಂಗಡದ ಕಲು ಸುರಭಿ ಕರಹಂ ಕಲ್ಪತರು ವನಂ ಸ್ವರ್ಗ ನಿಜ ದೇಶ ಅಮರಾವತಿಯ ಪುರದುರ್ಗ ಮೇರು ಕೇಳಿ ಶೈಲ ಶಚಿರಾಣಿ ಸುತ ಜಯಂತ ವರರಂಬೆ ಸೂಳೆ ಐರಾವತಂ ಕರಿ ವಜ್ರವಾಯುಧಂ ನವನಿಧಿಯ ಭಂಡಾರ ಹೊರೆವಾಳ್ದ ನಭವನೆಂದೆ ನಿಪ ದೇವೇಂದ್ರ. ಏನು ಉಂಟು ಏನು ಇಲ್ಲ ಹೇಳಲಿಕ್ಕಿಲ್ಲ. ಈಗ ಏನೂ ಇಲ್ಲ ಅಲ್ವಾ? ನೀವು ಹೇಳಿದ್ದಲ್ಲ ಸತ್ಯವೇ. ಅದು ನಿನ್ನನ್ನು ಕಂಡೇ ಅಲ್ವಾ ಕವಿ ಕಾವ್ಯಾತ್ಮಕವಾಗಿ ಬರೆದದ್ದು? ಹೌದು. ಅದು ನಿನ್ನ ಬಾಯಲ್ಲಿ ಕೇಳಿದಾಗ ಮತ್ತೊಮ್ಮೆ ಆ ಓದಿದ್ದನ್ನೆಲ್ಲ ನೆನಪಾಗ್ತದೆ. ಹೌದು. ನನಗೆ ಕುಡಿಯುವುದಕ್ಕೆ ಪಿಯೂಷ ಅಲ್ವಾ, ಅಮೃತ. ಹಿಡಿಯುವುದಕ್ಕೆ ಕುಲಿಶ, ವಜ್ರ. ಹೋಗುವುದಕ್ಕೆ ಎಲ್ಲಿ ಹೋಗಬೇಕು ಅಂತಂದ್ರೆ ಒಂದ ರಾಜಹಂಸ ಇಲ್ಲದಿದ್ರೆ ಐರಾವತ. ಐರಾವತ ಐರಾವತ ಐರಾವತ. ಈಗ ಐರಾವತದಲ್ಲಿ ಬಂದದ್ದಲ್ಲ, ಐರಾವತ ರಾಜಹಂಸವು. ಈಗ ನಾನು ಉಚ್ಚೈಶ್ರವದಲ್ಲಿ ಇದ್ದೆ, ಈಗ ಕಾಲದಡಿಗೆಯಲ್ಲಿ ಬಂದೆ. ಅದೆಲ್ಲವೂ ಹೋಯಿತು ಅಂತ. ಅಂದ್ರೆ ನನಗೆ ಪಾದಯಾತ್ರೆಯ ಮೂಲಕವೇ ದೇವರನ್ನು ಸಂಧಿಸಬೇಕು ಎನ್ನುವಂತ ಇಚ್ಛೆ. ಪಾದಯಾತ್ರೆಗೂ ಮಹತ್ವ ಇದೆ ಎನ್ನುವುದನ್ನು ತೋರಿಸುವ ಉದ್ದೇಶವೂ ಇದೆ. ಅಲ್ಲ, ಈ ಪಾದಯಾತ್ರೆ ಮಾಡಬೇಕು ಅಂತ ಆ ವಾಹನ ಎಲ್ಲ ಹೋದ ಮೇಲೆ ಮನಸ್ಸಾದಂತ ಮೊದಲು. ವಾಹನ ಇರುವಾಗಲೇ ಇತ್ತು, ಆದ್ರೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಬಿಡುವು ಸಿಗಲಿಲ್ಲ. ಅಂತೂ ಎಲ್ಲವನ್ನು ಕಳಕೊಂಡಾದಾಗಲೂ ಪಾದಯಾತ್ರೆ ಮಾಡಬೇಕು ಅಂತ ಮನಸ್ಸಾಯ್ತಲ್ಲ. ಅಲ್ಲ ಭಗವಂತ, ಸಹಜವಾಗಿ ಜೀವಿಯಾದವನಿಗೆ ಆಸೆ ಆಕಾಂಕ್ಷೆಗಳು ಇರ್ತದೆ. ಅದೆಲ್ಲ ಅವರು ಅಂದಂತೆ ನಡೆಯುವುದಿಲ್ಲ. ಅದಕ್ಕೆ ನೀನೇ ಹೇಳಿದಲ್ವಾ, ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಕೂಡ ಇತ್ತಿಂದತ್ತ ಚಲಿಸಬೇಕಿದ್ರೆ ದೇವರ ಸಂಕಲ್ಪ ಬೇಕು ಅಲ್ವೇ? ನಾನು ಯಾಕೆ ಇಲ್ಲಿಗೆ ಬರಬೇಕಾಯ್ತು, ಏನಾಯ್ತು ಎನ್ನುವುದರ ಬಗ್ಗೆ ನಿನ್ನ ಕಷ್ಟವನ್ನು ಹೇಳಿಕೊಂಡರೆ ಲೀಲೆಯಿಂದಲೇ ಪರಿಹರಿಸಿ ಸರ. ಭಗವಂತ ಹೇಳು. ಶ್ರೀ ಮನೋಹರ ದೇವ ಕೃಪಾಳು ದೇವ ದೇವ ಕೃಪಾಳು ಕಾಮಜನಕ ಕಮನೀಯನಿ ಕೇಳು, ಕಾಮಜನಕ ಕಮನೀಯನಿ ಕೇಳು. ಭೂಮಿಯಾತ್ಮಜನಾದ ನರಕದಾನವ, ಭೂಮಿಯ ಆತ್ಮಜನಾದ ನರಕದಾನವ, ಕಾಮುಕದನದಿನ ಕಮನು. ಶ್ರೀ ಮನೋಹರ ದೇವ ಕೃಪಾಳು ಕಾಮಜನಕ ಕಮನೀಯನಿ ಕೇಳು.
ನಿಮ್ಮ ಅನುಯಾಯಿ ಹ. ಭಕ್ತ ನಾನು. ಹ್ಮ್ ಈಗ ನನಗೆ ಒದಗಿದಂತಹ ಸಂಕಷ್ಟವನ್ನು ಹ್ಮ್ ನಿನ್ನಲ್ಲದೆ ಇನ್ಯಾರಲ್ಲಿ ಹೇಳಲಿ? ಹೇಳಪ್ಪ. ಅನ್ಯತಾ ಶರಣಂ ನಾಸ್ತಿ ಹ್ಮ್ ತ್ವಮೇವ ಶರಣಂ ಮಮ ಹ್ಮ್ ಎನ್ನುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಹ್ಮ್ 3 ಲೋಕದ ಅಧಿಪತಿಯಾಗಿ ಹ. ಸ್ವರ್ಗದ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸುತ್ತಿದ್ದವ ನಾನು. ಹ್ಮ್ ಭೂಮಿಯಲ್ಲಿ ಹುಟ್ಟಿದವೋ ಹ. ಭೌಮಾಸುರ, ಭೌಮ. ನರಕಾಸುರನೆನ್ನುವಂತ ಹ. ನಮ್ಮ ಈ ದೇವಲೋಕಕ್ಕೆ ದಾಳಿ ಮಾಡಿದ್ದು ಮಾತ್ರವಲ್ಲ, ಹ. ದೇವ ತಿಂತಿನನ್ನೇ ದೆಸೆಗೆಡಿಸಿ ಬಿಟ್ಟ. ಸೋಲಾಯ್ತೆ. ಪದಚ್ಯುತಗೊಂಡಿದ್ದೇನೆ ನಾನು. ಹೌದೇ? ಅಲೆದಾಡಿದೆ. ಹ. ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಹ ವ್ಯಕ್ತಿ ಯಾರು? ಹ್ಮ್ ದೇವರ ದೇವನಾದಂತಹ ನೀನು ಹ್ಮ್ ವಸುದೇವ ಸುಕುಮಾರನಾಗಿ ಹ್ಮ್ ಸಂಚಲಿಸಿದ್ದಿ ಎನ್ನುವ ವಿಚಾರವನ್ನು ತಿಳಿದು ಹ್ಮ್ ದ್ವಾರಕೆಗೆ ನಾವು ಬಂದಿದ್ದೇವೆ. ಪ್ರಭು, ಸ್ವರ್ಗ ನರಕಾಸುರನ ವಶವಾಯಿತು. ಹ. ಯಾವುದು ಆಗಬಾರ್ದು ಹ. ಅದಾಯಿತು. ಹ್ಮ್ ಸ್ವರ್ಗ ನರಕವಾಗಿದೆ. ಈಗ ಸುವಸ್ತುಗಳೆಲ್ಲ ಅವನ ಕೈವಶವಾಯಿತು. ಅಷ್ಟು ಮಾತ್ರವಲ್ಲ, ಹ. ಪ್ರಧಾನವಾಗಿ ಹ. ನಮ್ಮೆಲ್ಲರ ಅವ್ವೆ ಹ. ಅದಿತಿ ದೇವಿ ಹ. ಆಕೆಯ ಕರ್ಣಗುಂಡಲವನ್ನೇ ಸೆಳೆದಿದ್ದಾನೆ. ಅದಿತಿ ದೇವಿಯ ಕರ್ಣಕುಂಡಲವನ್ನು ಸೆಳೆದನೆ. ಹೌದು ಆಕೆ ನಿನಗೆ ಮಾತ್ರ ತಾಯಿಯಲ್ಲ, ಒಂದು ಕಾಲದಲ್ಲಿ ನನಗೂ ತಾಯಿಯಲ್ಲ. ಅಲ್ವೇ? ಅಂತಹ ತಾಯಿಯ ಮಾನಕ್ಕೆ ಚ್ಯುತಿ ಬರುವಂತಹ ಕೃತ್ಯಲ್ಲಿ ನಡೆದು ಹೋಗಿದೆ ನರಕನಿಂದ. ಹ್ಮ್ ಯಮನ ಪಾಶ, ಹ್ಮ್ ಆಮೇಲೆ ಹ್ಮ್ ಇನ್ನೇನು ಕುಬೇರ. ಕುಬೇರನ ಭಂಡಾರ, ಎಲ್ಲವನ್ನು ಅಂದ್ರೆ ಯಾವುದೆಲ್ಲ ಅಮೂಲ್ಯವಾದದಿದೆಯೋ ಅದನ್ನೆಲ್ಲ ವಶಪಡಿಸಿಕೊಂಡಿದ್ದಾನೆ. ಸುವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾನೆ. ದೇವಲೋಕಕ್ಕೆ ಅಪಚಾರವನ್ನು ಗೈದಿದ್ದಾನೆ. ಹ್ಮ್. ಅಧಿಕಾರ ಕಳಕೊಂಡಿದ್ದೇನೆ ಎನ್ನುವಂತಹ ದುಃಖವಲ್ಲ, ಹ. ಆ ಸ್ಥಾನಕ್ಕೆ ಹ. ಅಗೌರವ ತೋರಿಸಿರುವಂತಹ ನರಕನ ಅಟ್ಟುಳಿಯಿಂದ ನಮ್ಮನ್ನೆಲ್ಲ ಪಾರು ಮಾಡಿ ಸ್ವರ್ಗದ ಪ್ರಾಶಸ್ತ್ಯ ಗೌರವ ಕಥೆ ರೂಪದಲ್ಲಿ ಉಳಿಯುವಂತೆ ಸಹಕರಿಸು ಕೃಷ್ಣ ಭಗವಂತ. ಯೋಚಿಸಬೇಕು. ಬಿಡು ಮನ ಕ್ಲೇಶ ಸುಮನದ ಸಧೈರ್ಯನಾಗಿ ಧೈರ್ಯನಾಗಿರು ಧಡಿಗ ನರಕಾಸುರನ ಶೀಘ್ರದಿ ಮಡುಗಿ ಕೊಡುವೆ. ಧಡಿಗ ನರಕಾಸುರನ ಶೀಘ್ರದಿ ಮಡುಗಿ ಕೊಡುವೆ. ಬಿಡು ಮನದ ಕ್ಲೇಶಗಳ ನರೊಡೆಯ ನೀ ಧೈರ್ಯನಾಗಿರು. ಧಡಿಗ ನರಕಾಸುರನ ಶೀಘ್ರದಿ ಮಡುಗಿ ಕೊಡುವೆ. ನರಕಾಸುರನ ಶೀಘ್ರದಿ ಮಡುಹಿ ಕೊಡುವೆ. ಕ್ಲೇಶವನು ಬಿಡು ಸುಮನದರೊಡಿಗ ಮೇಘವಂತ ಪರ್ವತವನ್ನು ಸೇರಿ ಶತಾತುರವನ್ನು ಮಾಡುವುದರ ಮೂಲಕವಾಗಿ ಜಿತಮನ್ಯುವಾದಂತಹ ನೀನು ಶತಮನ್ಯು ಅನ್ನುವಂತಹ ಹೆಸರನ್ನು ಹೊಂದಿದವ. ನಿನ್ನ ಭಕ್ತಿಗೆ ಮೆಚ್ಚಿ ಒಂದು ಮನ್ವಂತರವರೆಗಿನ ಅಧಿಕಾರವನ್ನು 3 ಮೂರ್ತಿಗಳಾದಂತಹ ನಾವೇ ಪ್ರಸಾದಿಸಿದ್ದೇವೆ. ಆ ಅವಧಿಯ ಒಳಗೆ ಮತ್ತೊಬ್ಬ ಅದರಲ್ಲಿ ಹಸ್ತಕ್ಷೇಪ ಮಾಡಕೂಡದು, ಮಾಡಲಾಗದು. ಒಂದು ವೇಳೆ ಮಾಡಿದರೆ ನಾವೇ ಮಾಡಿದಂತಹ ನಿಯತ್ತಿಗೆ ಅವ ಅಪಚಾರ ಮಾಡಿದ ಅಂತ ಅರ್ಥ. ನರಕಾಸುರನು ಭೌಮಾಸುರನು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿ ಸುಮನಸರಾದಂತಹ ನಿಮ್ಮನ್ನು ಬಡಿದೋಡಿಸಿದ್ದು ಮಾತ್ರ ಅಲ್ಲ, ಸುವಸ್ತುಗಳನ್ನೆಲ್ಲ ಕೈವಶ ಮಾಡಿಸಿಕೊಂಡಿದ್ದಾನೆ. ಅದರಲ್ಲಿಯೂ ನಮ್ಮೆಲ್ಲರ ಮಾತೆಯಾದಂತಹ ಅದಿತಿ ದೇವಿಯ ಕುಂಡಲವನ್ನೇ ಅಪಹರಿಸಿದ್ದಾನಂತಾದ್ರೆ ಮಕ್ಕಳಾದಂತಹ ನಾವು ಅದನ್ನು ಕೇಳಿ ಖಂಡಿತ ಸುಮ್ಮನೆ ಉಳಿಯುವ ಹಾಗಿಲ್ಲ. ತೆಪ್ಪವನ್ನು ನಂಬಿದಡೆ ತಪ್ಪದೆ ತಡಿಗಹುದು, ಸರ್ಪಶೇರನ ನಂಬಿದಡೆ ಬಪ್ಪವಯ ತಪ್ಪುವುದು ಅನ್ನುವ ಮಾತನ್ನು ನೀನು ಕೂಡ ಒಪ್ಪಿಕೊಂಡವನೇ ಅಲ್ವೇ? ಸೂರ್ಯೋದಯವಾದ ಬಳಿಕ ಕತ್ತಲೆ ಭೀತಿ ಹೇಗಿಲ್ವೋ
ಹಾಗೆಯೇ ನನ್ನ ಬಳಿಗೆ ಬಂದು ನಿನ್ನ ಸಂಕಷ್ಟವನ್ನು ಹೇಳಿಕೊಂಡ ಬಳಿಕ ನಿಮ್ಮ ಕಷ್ಟವನ್ನೇ ಪರಿಹರಿಸುವುದಕ್ಕಾಗಿ ಇರುವವನಲ್ವೇ ನಾನು. ಹಾಗಾಗಿ ಯೋಚಿಸಬೇಡ, ಶೀಘ್ರದಲ್ಲಿ ದುರುಳನಾದಂತಹ ದಡಿಗನಾದಂತಹ ನರಕಾಸುರನ